ಸೊ ಧರ್ಮಸ್ಥಳದಲ್ಲಿ ಸದ್ಯಕ್ಕೆ ಈ ಅನಾಮಿಕ ದೂರುದಾರನದ್ದು ಆನೆ ಮೆಮೊರಿ ಅಂತ ಅನ್ಸುತ್ತೆ. ಯಾಕಂದ್ರೆ ಆನೆಗಳು ಎಷ್ಟು ವರ್ಷ ಆದರೂ ತಮ್ಮ ನೆನಪುಗಳನ್ನು ಯಾವತ್ತೂ ಮರೆಯೋದಿಲ್ವಂತೆ. ಅಷ್ಟು ನಿಖರವಾಗಿ ಜಾಗವನ್ನು ನೆನಪಿಟ್ಕೊಳ್ಳುತ್ತವಂತೆ. ಈತನೂ ಹಾಗೆ. ಈತ 2014ರಿಂದ ಈಚೆಗೆ ಧರ್ಮಸ್ಥಳಕ್ಕೆ ಬಂದಿಲ್ಲ. ಆದರೆ ತಾನು ಶವ ಹೂತಿಟ್ಟಿದ್ದೀನಿ ಅನ್ನೋ ಜಾಗವನ್ನ ನಿಖರವಾಗಿ ಆತ ತಿಳಿಸ್ತಾ ಇದ್ದಾನೆ. ಮೊದಲ ದಿನ ಆತ ನಿಖರವಾಗಿ ಇದೇ ಜಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದಾನೆ. ಇದು ಎಲ್ಲರಲ್ಲೂ ಅಚ್ಚರಿ ಉಂಟು ಮಾಡ್ತಾ ಇದೆ. ಕಾಡಿನ ಮಧ್ಯೆ ಶವಗಳ ರಹಸ್ಯ ಬಯಲಾಗುತ್ತಾ ಹೋಗುತ್ತಾ. ದೂರುದಾರನ ನೆನಪಿನ ಶಕ್ತಿಗೆ SIT ಶಾಕ್ ಆಗ್ತಾ ಇದೆ. ಎಕರೆಗಟ್ಟಲೆ ಕಾಡು, ಆದ್ರೆ ನಿಖರವಾದ ಜಾಗವನ್ನ ಅನಾಮಿಕ ತೋರಿಸ್ತಾ ಇದ್ದಾನೆ. ಇದೇ ಜಾಗದಲ್ಲಿ ಶವ ಹೂತಿದ್ದೆ ಅಂತ ದೂರುದಾರ ಹೇಳ್ತಾ ಇದ್ದಾನೆ. ಕಾಡಿನ ನಡುವೆ 11 ಜಾಗಗಳನ್ನ ಆತ ಗುರುತಿಸಿದ್ದಾನೆ. ಉಳಿದ 2 ಜಾಗ ಮಾತ್ರ ಸಾರ್ವಜನಿಕ ರಸ್ತೆ ಹತ್ರ ಇದೆ. ಸ್ನಾನಘಟ್ಟದ ಹತ್ರ ಕಾಡಿನಲ್ಲಿ ಹೂತಿದ್ದೀನಿ ಅಂತ ಆತ ಹೇಳಿದ್ದ ಜಾಗಗಳನ್ನ ನಿಖರವಾಗಿ ಕರ್ಕೊಂಡು ಹೋಗಿ ತೋರಿಸಿದ್ದಾನೆ. ಇದೇ ಜಾಗ ಅಂತ ಸ್ನಾನಘಟ್ಟದ ಪಕ್ಕದ ಕಿಂಡಿ ಅಣೆಕಟ್ಟಿನ ಬಳಿಯೂ ಕೂಡ ಈತ ಕಂಡು ಹಿಡಿದ ಅಂದ್ರೆ ಗುರುತಿಸಿದ್ದಾನೆ. ಈ ದೂರುದಾರ ಧರ್ಮಸ್ಥಳ ಬಿಟ್ಟು 11 ವರ್ಷ ಆಗಿದೆ. ಇಷ್ಟು ವರ್ಷದ ನಂತರ ಕೂಡ ಈತ ಯಾವ ಜಾಗದಲ್ಲಿ ಹೂತಿಟ್ಟಿದ್ದೀನಿ ಅನ್ನೋದನ್ನ ನಿಖರವಾಗಿ ಹೇಳ್ತಾ ಇದ್ದಾನೆ. ನಾನು ಇದೇ ಜಾಗದಲ್ಲಿ ಹೂತಿದ್ದೀನಿ ಅಂತ. ಶವ ಹಾಕಿದ ಪ್ರಕರಣದಲ್ಲಿ ಕೊನೆಗೂ ಕೂಡ ಸಮಾಧಿಯನ್ನ ಗುರುತು ಮಾಡುವ ಪ್ರಕ್ರಿಯೆಗಳು ಮುಕ್ತಾಯ ಆಗಿದೆ. ಇವತ್ತಿನಿಂದ ಅದನ್ನು ಉತ್ಖನನ ಮಾಡುವ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಆ ಕಾಡಿನ ಮಧ್ಯಭಾಗದಲ್ಲಿ ನಾನೀಗ ನೇತ್ರಾವತಿ ರಿವರ್ನ ಅಂದರೆ ನೇತ್ರಾವತಿ ತೀರ ಪ್ರದೇಶದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ನೇತ್ರಾವತಿ ಹರಿಯುವಂಥ ಜಾಗ. ಧರ್ಮಸ್ಥಳದಲ್ಲಿ ಪವಿತ್ರ ಪುಣ್ಯಸ್ನಾನ ಮಾಡಿ ಆ ನೇತ್ರಾವತಿ ನದಿ ಈ ಭಾಗದಿಂದ ಹರ್ಕೊಂಡು ಬರುತ್ತೆ. ಇಲ್ಲಿ ಸುತ್ತಮುತ್ತ 2 ಕಡೆಗಳಲ್ಲಿ ಬಹಳ ದಟ್ಟವಾದ ಕಾಡುಗಳಿರುವಂಥದ್ದು. ಆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತ ಆ ದಟ್ಟವಾದ ಕಾಡುಗಳಲ್ಲಿ ಬಂದು ಹೋಗಿರುವಂಥದ್ದು. ಹಾಗಾಗಿ ಆ ಒಂದು ದಟ್ಟ ಕಾಡುಗಳಲ್ಲಿ ಆತ ಹೆಣವನ್ನು ಹೂತಿದ್ದೀನಿ ಅನ್ನುವಂಥ ಮಾಹಿತಿಗಳನ್ನು ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಈಗ ಈ ಒಂದು ಕಾಡಿನ ಒಳಭಾಗದಲ್ಲಿ ಬಹಳ ದಟ್ಟವಾಗಿ ಕಾಣ್ತಾ ಇರುವಂಥ ಕಾಡಿನ ಒಳಭಾಗ ಏನಿದೆ, ಆ ಕಾಡಿನ ಒಳಭಾಗದಲ್ಲೇ ಈ ರೀತಿಯಾದಂಥ ಆ ಒಂದು ನಂಬರ್ಗಳನ್ನು ನೋಟ್ ಮಾಡಲಾಗಿದೆ. ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸುವ ಒಳಭಾಗದಲ್ಲಿ ಅಂದರೆ ನಾವು ಬ್ರಿಡ್ಜಿನ ಮೇಲ್ಭಾಗದಿಂದ ನೋಡಿದರೆ ಅಲ್ಲಿ ಆ ಒಂದು ಕಾಡಿನ ಮಧ್ಯೆ ಈ ರೀತಿಯಾಗಿ ನಂಬರ್ಗಳನ್ನು ಅವರು ಹಾಕಿರುವಂಥದ್ದು. 8 ನಂಬರನ್ನು ಇಲ್ಲಿ ಹಾಕಿದ್ದಾರೆ. 8 ನಂಬರ್ ಅಂದರೆ 8ನೇ ಜಾಗದ ಗುರುತನ್ನು ಈ ಒಂದು ಸ್ಥಳದಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ ಕ್ರೈಮ್ ಸೀನನ್ನು ಸೇವ್ ಮಾಡಲಿಕ್ಕೆ ಅಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಕ್ರೈಮ್ ಸೀನ್ ಸೇವ್ ಮಾಡುವಂತಹ ಪಟ್ಟಿಗಳನ್ನು ಕಟ್ಟಿದ್ದಾರೆ. ಕಾಡಿನ ಬಹಳ ಇಂಟೀರಿಯರ್ ಜಾಗದಲ್ಲಿ ಈ ರೀತಿಯಾದಂಥ ಒಂದು ಜಾಗ ಇರುವಂಥದ್ದು. ಬಹಳ ಒಳಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಸುಮಾರು 2 ಗಂಟೆಗಳ ಕಾಲ ಈ ಭಾಗದಲ್ಲಿ ಹುಡುಕಾಟಗಳು ನಡೆದಿದೆ. 2 ಗಂಟೆಗಳ ಕಾಲ ನಿರಂತರವಾಗಿ ಈ ಒಂದು ಜಾಗವನ್ನು ಹುಡುಕಾಡುವಂಥ ಪ್ರಕ್ರಿಯೆಗಳು ನಡೆದಿರುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು, ಅದನ್ನು ಕಾಯಬೇಕು. ಯಾಕಂದರೆ ಒಂದು ಸಮಾಧಿಯ ಜಾಗವನ್ನು ಗುರುತು ಮಾಡಿದ ಮೇಲೆ ಅಂತಹ ಜಾಗಗಳನ್ನು ಕಾಯಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಇಲ್ಲಿ ಶಸ್ತ್ರಸಜ್ಜಿತವಾದಂತಹ ಸಿಬ್ಬಂದಿಯನ್ನ ನೇಮಕ ಮಾಡಿರುವಂಥದ್ದು. ಅವರು ಶಸ್ತ್ರಸಜ್ಜಿತವಾಗಿ ಆ ಸಿಬ್ಬಂದಿ ಇಲ್ಲಿ 24 ಗಂಟೆಗಳ ಕಾಲ ಅದನ್ನು ಕಾಯುವಂಥ, ರಾತ್ರಿ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಬಾರದ ರೀತಿಯಲ್ಲಿ ಅದನ್ನು ಕಾಯುವಂಥ ಕೆಲಸಗಳನ್ನು ಅವರು ಮಾಡ್ತಾರೆ. ಹಾಗಾಗಿ ಈ ಒಂದು ಯಾರಿಗೂ ಕೂಡ ಇಲ್ಲಿ ಅನುಮಾನಗಳು ಬರಬಾರದು. ಯಾಕಂದರೆ ಒಂದು ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಆ ಪ್ರಕ್ರಿಯೆ ಮುಕ್ತಾಯ ಆಗಿ ನಾಳೆ ಅಗೆಯುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡ್ತಾರೆ. ಹಾಗಾಗಿ ಅಗೆಯುವಂಥ ಯಾವಾಗ ಅದನ್ನು ಗುರುತುಪಡಿಸಲಾಯಿತೋ, ಗುರುತುಪಡಿಸಿದ ನಂತರವೇ ಅಲ್ಲಿ ಶಸ್ತ್ರಸಜ್ಜಿತರಾದಂಥ ಸಿಬ್ಬಂದಿ ಇದನ್ನು ಕಾಯುವಂತಹ ಪ್ರಕ್ರಿಯೆಗಳು ಮಾಡ್ತಾ ಇದ್ದಾರೆ. ಇದು ಮಂಗಳೂರು ಅಂದರೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಸಾಗುವಂತಹ ದಾರಿ. ಅಲ್ಲಿ ಯಾರೂ ಕೂಡ ಆ ಒಂದು ಜಾಗಕ್ಕೆ ತೆರಳದಂತೆ, ಆ ಜಾಗಕ್ಕೆ ಯಾರೂ ಕೂಡ ಹೋಗದಂತೆ ಬಹಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಶಸ್ತ್ರಸಜ್ಜಿತ 2 ಸಿಬ್ಬಂದಿಗಳನ್ನು ಇಲ್ಲಿ ನೇಮಿಸಿದ್ದಾರೆ. ಅದೇ ರೀತಿ 15 ಜಾಗಗಳನ್ನು ಏನು ಗುರುತು ಮಾಡಿದಾರೋ ಆ ಎಲ್ಲ 15 ಜಾಗಗಳಲ್ಲೂ ಕೂಡ ಅವರು ಶಸ್ತ್ರಧಾರಿ ಸಿಬ್ಬಂದಿ ಅಲ್ಲಿ ಇರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಈ ಒಂದು ಪ್ರಕ್ರಿಯೆಗಳನ್ನು ಮುಗಿಸಲಾಗಿದೆ. ಹಾಗಾಗಿ ನಾಳೆ ಇವತ್ತು ಬಹುತೇಕವಾಗಿ ಆ ಒಂದು ಉತ್ಖನನ ಪ್ರಕ್ರಿಯೆಗಳು ನಡೀಲಿಕ್ಕಿರುವಂಥದ್ದು. 15 ಜಾಗದಲ್ಲೂ ಕೂಡ ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಯಾರಿಗೂ ಕೂಡ ಈ ವಿಚಾರದಲ್ಲಿ ಯಾವುದೇ ಅನುಮಾನಗಳು ಬರದಂತೆ ಬಹಳ ಪಾರದರ್ಶಕವಾಗಿ IPS ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ತನಿಖೆ ಇದು. ಹಾಗಾಗಿ ನಾಳಿನ ಪ್ರಕ್ರಿಯೆಯ ಬಳಿಕವೇ ಬಹಳಷ್ಟು ವಿಚಾರಗಳು, ಬಹಳಷ್ಟು ಸತ್ಯಗಳು ಹೊರಬರುವಂಥ ಸಾಧ್ಯತೆಗಳು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.